ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಏಜಸ್ಸಿನ ಅನುಪಾತ ಕೊಟ್ಟಾಗ ಏಜನ್ನು ಹೇಗೆ ಕಂಡುಹಿಡಿಯೋದು ಅಂತ ಒಂದು ಪ್ರಶ್ನೆಯನ್ನು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ನಲ್ಲಿ ಕಳೆದ ವರ್ಷ ಕೇಳಿದ್ರು. ಅದನ್ನು ಬಿಡಿಸೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಈಸಿ ಮೆಥಡ್ ಹೇಳ್ಕೊಡ್ತೀನಿ. ಬನ್ನಿ, ಹಾಗಿದ್ರೆ ಹೆಚ್ಚಿನ ಸಮಯನ ವೇಸ್ಟ್ ಮಾಡ್ದೇನೆ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡು ಬರೋಣ. ಇದು ನೋಡಿ, ವಿಲೇಜ್ ಅಕೌಂಟೆಂಟ್ ಆಫೀಸರ್ ಕಳೆದ ವರ್ಷ ಕೇಳಿರುವಂತಹ ಪ್ರಶ್ನೆ ಇದು. The ratio of present ages of A and B is 4:5. 5 years ago, the ratio of their ages was 3:4. ವಾಟ್ ಈಸ್ ದ ಪ್ರೆಸೆಂಟ್ ಏಜ್ ಆಫ್ ಎ ಅಂತ ಕೇಳಿದ್ದಾರೆ. ಎ ಮತ್ತು ಬಿ ನ ಪ್ರಸ್ತುತ ವಯಸ್ಸಿನ ಅನುಪಾತ 4:5 ಆಗಿದೆ. 5 ವರ್ಷಗಳ ಹಿಂದೆ ವಯಸ್ಸಿನ ಅನುಪಾತ 3:4 ಆಗಿತ್ತು. ಹಾಗಾದ್ರೆ ಎ ಯ ಪ್ರಸ್ತುತ ವಯಸ್ಸು ಎಷ್ಟು ಅಂತ. ಇದನ್ನು ಬಹಳ ಸಿಂಪಲ್ ಆಗಿ ನಾವು ಸಾಲ್ವ್ ಮಾಡ್ಬೋದು, ನಿಮ್ಗೆ ಬೇಸಿಕ್ ಗೊತ್ತಿದ್ರೆ. ನಾನೇನು ಮಾಡ್ತೀನಿ, ಇಲ್ಲಿ ಎ ಮತ್ತು ಬಿ ಇದ್ದಾರಲ್ವಾ, ಸೊ ಎ ಮತ್ತು ಬಿ 2 ಜನ ಇದ್ದಾರೆ. ಅವರ ವಯಸ್ಸಿನ ಅನುಪಾತ ಈಗ 4:5 ಇದೆ. ಓಕೆ, ಇದು ಪ್ರೆಸೆಂಟ್ ಏಜಿನ ಅನುಪಾತ. 5 ವರ್ಷಗಳ ಹಿಂದೆ ಅವರ ವಯಸ್ಸಿನ ಅನುಪಾತ 3:4 ಆಗಿತ್ತು. ಓಕೆ, ಇದು ಎಷ್ಟು ವರ್ಷದ ಹಿಂದೆ? 5 ವರ್ಷಗಳ ಹಿಂದೆ, ಅಂದರೆ 5 ವರ್ಷದ ಹಿಂದೆ. ಈ ಅನುಪಾತ ಏನಾದರೂ ಸೇಮ್ ಇದೆಯಾ ನೋಡ್ಕೋಬೇಕು. ಇದೇ ನಿಮಗೆ ಆ್ಯಕ್ಚುಲಿ ಹಿಂಟ್ ಇರೋದು. 4ರಲ್ಲಿ 3 ಹೋದರೆ 1 ಬರುತ್ತೆ, 5ರಲ್ಲಿ 4 ಹೋದರೆ 1 ಬರುತ್ತೆ, ಮುಗೀತು. ಓಕೆ, ಇಲ್ಲಿ ನಮ್ಗೆ ಏನು ಕೇಳಿದ್ದಾರೆ? ಏದ್ ವಯಸ್ಸು ಕೇಳಿದಾರಲ್ವಾ. ಈಗ ಇಲ್ಲಿ 1 ಅನುಪಾತ ಇದೆ, 1 ಅನುಪಾತ ಡಿಫ್ರೆನ್ಸ್ ಬರ್ತಾ ಇದೆ. 5 ವರ್ಷ ಇಯರ್ ಡಿಫ್ರೆನ್ಸ್ ಇದೆ, ಅಂದರೆ 1 ಅನುಪಾತದ ವ್ಯಾಲ್ಯೂ 5 ವರ್ಷ ಅಂತ. ಪ್ರೆಸೆಂಟ್ ಎಗೆ ಏನು ಅನುಪಾತ ಕೊಟ್ಟಿದ್ದಾರೆ ನೋಡ್ಬೇಕು. 4 ಕೊಟ್ಟಿದ್ದಾರಲ್ವಾ, ಈ 4ಅನ್ನ ಈ ಅನುಪಾತದಿಂದ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ 5 ವರ್ಷ 1 ಅನುಪಾತ, 4 ಅನುಪಾತ ಇದೆ, 4 × 5 20 ಬರುತ್ತೆ. 20 ವರ್ಷ, ಇದು ಪ್ರೆಸೆಂಟ್ ಏಜ್ ಅಲ್ವಾ, 20 ವರ್ಷ ಏನ ವಯಸ್ಸು. ಸೊ ಆಪ್ಷನ್ ಬಿ 20 ಇಯರ್ಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ 20 ವರ್ಷಗಳು. ಥ್ಯಾಂಕ್ ಯು.